22ನೇ ತಾರೀಕು ಅಂದರೆ ಮುಂಜಾನೆ 11 ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು 30 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ 33 ಜನರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಜೊತೆಗೆ 3 ತಿಂಗಳಿಂದ ಸತತವಾಗಿ 3 ತಿಂಗಳಿಂದ ಒಂದು ಕಲ್ಯಾಣ ಕರ್ನಾಟಕ ಕೋಗಿಲೆ ಎಂಬ ಒಂದು ಸಂಗೀತ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಅದರ ಕೊನೆಯ ಹಂತವಾಗಿ ಒಂದು 15 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರದ್ದು ಕೊನೆಯ ಹಂತ ಅದರ ಗ್ರ್ಯಾಂಡ್ ಫಿನಾಲೆ ಅವತ್ತಿನ ದಿನವೇ ಮುಂಜಾನೆ ನಡೆಯಲಿದೆ. ಇದರ ಇದು ಟೋಟಲ್ 583 ಗಾಯಕರು ಈ ಸ್ಪರ್ಧೆಯಲ್ಲಿ ಆಡಿಷನ್ ನೀಡಿದ್ದು ಕಲಬುರಗಿ, ಬೀದರ್, ರಾಯಚೂರು. ಇದರ ಕಲಬುರಗಿ, ಬೀದರ್, ರಾಯಚೂರು ಆಡಿಷನ್ ನಡೆಸಿದ್ದೇವೆ. ಈಗ ಒಂದು 15 ಜನ ಅಂತಿಮ ಹಂತಕ್ಕೆ ತಲುಪಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿ ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಇಂದು ನಾಗರಾಜ್ ಅವರು ಆಗಮಿಸುತ್ತಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಧಾರಾವಾಹಿ ಹಾಗೂ ಹೋದ ಸಲ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಕೂಡ ವಿಶೇಷ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡ್ ಆಗಿರ್ಬೋದು, ಹಾಗೂ ಪ್ರಶಸ್ತಿ ಪ್ರದಾನಕರಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಲಘು ಪ್ರಭು ಪಾಟೀಲ್ ಅವರಾಗಿರ್ಬೋದು, ಮುಖ್ಯ ಅತಿಥಿಗಳಾಗಿ ಅಂಬರೇಶ್ವರಿ ಬಾಬುರಾವ್ ಚಿಂಚನ್ಸೂರ್ ಅವರು, ನಿಕಟಪೂರ್ವ KKRD ಅಧ್ಯಕ್ಷ ಆಗಿರ್ತಕ್ಕಂಥ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಅವರು, ನೀಲಕಂಠರಾವ್ ಮುಳುಗೆ ಅವರು, ಉದ್ಯಮಿಗಳಾದ ಶ್ಯಾಮ್ ಕಂದೇವರ್ ಅವರು, ಡಾಕ್ಟರ್ ಶ್ಯಾಮಬಸಪ್ಪ ಕಾಮರೆಡ್ಡಿ ಅವರು, ಡಾಕ್ಟರ್ ಫಾರೂಕ್ ಮನ್ನೂರು, ಉದ್ಯಮಿಗಳಾಗಿರ್ತಕ್ಕಂಥ ಸುನೀಲ್ ರಾಠೋಡ್ ಆಗಿರ್ಬೋದು, ಶರಣು ಪಾಟೀಲ್, ರವಿ ಗಾಜರಿ ಹಾಗೂ ಮುಂತಾದ ಒಂದು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದು, ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ಹೆಗ್ಗ ಹಾಗೂ ಸಾಗರ್ ಬಾವಿ, ಪ್ರದೀಪ್ ಓಂಕಾರ್, ಅನಿಲ್ ಬಂಡಿ, ಸಚಿನ್ ಪೂಜಾರಿ, ಶಿವಕುಮಾರ್ ಪಾಟೀಲ್, ಮುತ್ತಣ್ಣ ಬಾಗೋಡಿ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುತ್ತಾರೆ ಎಂದು ಈ ಮೂಲಕ ತಿಳಿಸುತ್ತೇನೆ. 11 ಗಂಟೆಗೆ ಸ್ಟಾರ್ಟ್ ಆಗಿ ಒಂದು ಮಧ್ಯಾಹ್ನ 3-3:30 ತನಕ ಕಾರ್ಯಕ್ರಮ. ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ಹೌದು ಹೌದು ಸರ್. ಅಂದರೆ ಈಗ ಇದು ಆ್ಯಕ್ಚುಲಿ ಎಲ್ಲ ಡಿಸ್ಟಿಕಲ್ಲಿ ಮಾಡೋಕ್ಕೆ ಒಂದು ಸ್ವಲ್ಪ ಕಮರ್ಷಿಯಲಾಗಿ ನಮ್ಗೆ ತೊಂದರೆ ಆಗ್ತಿತ್ತು ಸರ್. ಒಂದು ಯಾಕಂದರೆ ಅಲ್ಲಿಗೂ ಜಡ್ಜಸ್ ಅವ್ರು ಬೆಂಗಳೂರಿಂದ ಒಬ್ಬರು ಜಡ್ಜಸ್ ಕರೆಸಿದ್ವಿ. ಸೊ ಆ ಕಡೆ ರಾಯಚೂರು ಅಂದರೆ ಅಲ್ಲಿ ಯಾದಗಿರಿ ಆ ಕಡೆ ನಿಯರ್ ಆಗ್ತಕ್ಕಂಥ ಒಂದು ಪ್ರದೇಶಗಳಿಗೆಲ್ಲ ಪ್ರಮೋಷನ್ ಮಾಡಿಬಿಟ್ಟು ಅಲ್ಲಿ, ಮತ್ತು ಬೀದರ್ ಅಂದರೆ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈಗ ನಿಯರ್ ಆಗ್ತಕ್ಕಂಥ ಪ್ರದೇಶಗಳಿಗಾಗಿರ್ಬೋದು, ಗುಲ್ಬರ್ಗ ಅಂದರೆ ಈ ಸುತ್ತಮುತ್ತಲಿಗೆ ಎಲ್ಲರಿಗೂ ರೀಚ್ ಆಗೋಂಥವ್ರಿಗೆಲ್ಲ ಪ್ರಮೋಷನ್ ಮಾಡಿಬಿಟ್ಟು 3 ಕಡೆ ಅಷ್ಟೇ ಮಾಡಿದ್ವಿ ಸರ್. ಬರ್ತಕ್ಕಂಥ ದಿನಗಳಲ್ಲಿ ಹಾಂ ಸರ್ ಬಂದಿದ್ರು ಸರ್. ಬಂದಿದ್ರು ಸರ್. ವಾಯು ಮಾಲಿನ್ಯ ತಡೆಗಟ್ಟಲು ವಾಹನಗಳನ್ನು ಸುಸ್ಥಿತಿಯಲ್ಲಿಡಿ, ಆರೋಗ್ಯವಂತರಾಗಿ ಬಾಳಿರಿ. ಪ್ರತಿ 6 ತಿಂಗಳಿಗೊಮ್ಮೆ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ತಮ್ಮ ವಾಹನ ತಪಾಸಣೆ ಮಾಡಿಸಿ ಪ್ರಮಾಣ ಪತ್ರ ಪಡೆಯಿರಿ. ಕಲಬೆರಕೆ ಇಂಧನ ಉಪಯೋಗಿಸಬೇಡಿ. ಕಪ್ಪು ಹೊಗೆ ಬರುತ್ತಿದ್ದರೆ ಸರ್ವಿಸ್ ಸೆಂಟರ್ನಲ್ಲಿ ವಾಹನ ದುರಸ್ತಿ ಮಾಡಿಸಿ. ಸೈಲೆನ್ಸರ್ ಟ್ಯಾಂಪರ್ ಮಾಡಬೇಡಿ. ಕಳಪೆ ಇಂಜಿನ್ ಆಯಿಲ್ ಬಳಸಬೇಡಿ. ಕಾರ್ಬೊರೇಟರ್ಗಳನ್ನು ಸ್ವಚ್ಛಗೊಳಿಸಿ. ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಿ. ಸಮೀಪದ ಸ್ಥಳಕ್ಕೆ ಹೋಗಿ ಬರಲು ಬೈಸಿಕಲ್ ಬಳಸಿರಿ. ವಾಯು ಮಾಲಿನ್ಯ ಮಾಡಿದರೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿದರೆ ಯಾವುದೇ ವರ್ಗದ ವಾಹನಗಳಿಗೆ ಮೊದಲ ಅಪರಾಧಕ್ಕೆ 1500 ಹಾಗೂ 2ನೇ ಅಪರಾಧಕ್ಕೆ 3000 ರೂಪಾಯಿ ದಂಡ. ವಾಯು ಮಾಲಿನ್ಯದಿಂದ ಆರೋಗ್ಯದಲ್ಲಿ ಆಗುವ ಸಮಸ್ಯೆಗಳು: ವಾಯು ಮಾಲಿನ್ಯದಿಂದ ಕಣ್ಣು ಮತ್ತು ದೃಷ್ಟಿ ಮಂಜಾಗುವಿಕೆ, ಮೆದುಳಿನ ಕಾರ್ಯಾಚರಣೆ ಕುಂಠಿತ, ಗರ್ಭಿಣಿ ಮಹಿಳೆಯರಿಗೆ ಗರ್ಭಸ್ರಾವ ಹಾಗೂ ಹುಟ್ಟುವ ಮಕ್ಕಳಿಗೆ ಅನಾರೋಗ್ಯ, ಮಕ್ಕಳಿಗೆ ಮಾನಸಿಕ ದೌರ್ಬಲ್ಯತೆ ಹಾಗೂ ಬುದ್ಧಿಮಾಂದ್ಯತೆ ಹೆಚ್ಚಾಗುವಿಕೆ, ಅಸ್ತಮಾ, ಕ್ಯಾನ್ಸರ್ ಹಾಗೂ ಇನ್ನಿತರ ರೋಗಗಳ ಹರಡುವಿಕೆ. ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋಣ. ಹೊಗೆ ಸೋಸದಂತೆ ಎಚ್ಚರಿಕೆ ವಹಿಸೋಣ. ನಮ್ಮ ನಗರವನ್ನು ವಾಯು ಮಾಲಿನ್ಯದಿಂದ ರಕ್ಷಿಸೋಣ. ಆರೋಗ್ಯಕರ ಜೀವನ ನಡೆಸೋಣ. ಇದು ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವಾಯು ಮಾಲಿನ್ಯ ಮಾಸಾಚರಣೆ ಅರಿವು ಕಾರ್ಯಕ್ರಮ ನವೆಂಬರ್ 2025.